ಸೊಸೆಯನ್ನು ಮಗಳಂತೆ ಪರಿಗಣಿಸಿ ಸೊಸೆಗೆ ಅನುಕಂಪದ ನೌಕರಿಯನ್ನು ನೀಡಬೇಕು ಅಂತೇಳಿ ಹೈಕೋರ್ಟ್ ಸೂಚನೆಯನ್ನು ಮಾಡಿದೆ. ಮೃತರ ಪುತ್ರ ಶೇಕಡ 75ರಷ್ಟು ಅಂಗವೈಕಲ್ಯದಿಂದ ಬಳಲುತ್ತಿರುವುದನ್ನು ಪರಿಗಣಿಸಿ ಅಲಹಾಬಾದ್ ಹೈಕೋರ್ಟ್ ಸೊಸೆಗೆ ಅನುಕಂಪದ ನೌಕರಿ ನೀಡಲು ಆದೇಶಿಸಿದೆ. ಇದೇ ವೇಳೆ ಸೊಸೆ ಕುಟುಂಬದ ಅವಿಭಾಜ್ಯ ಅಂಗವಾಗಿದ್ದು ಮಗಳಂತೆ ಪರಿಗಣಿಸಬಹುದು ಎಂದು ಹೈಕೋರ್ಟ್ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಅನುಕಂಪದ ನೌಕರಿ ನಿರಾಕರಿಸಿದ ಕ್ರಮ ಪ್ರಶ್ನಿಸಿ ಮಹಿಳೆ ಅಂದರೆ ಸೊಸೆ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ವಿವೇಕ್ ಕುಮಾರ್ ಬಿರ್ಲಾ ಮತ್ತು ನ್ಯಾಯಮೂರ್ತಿ ಡಿ. ರಮೇಶ್ ಅವರಿದ್ದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ. ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಭಾರತೀಯ ಸಮಾಜದ ಪದ್ಧತಿಯ ಪ್ರಕಾರ ಸೊಸೆಯನ್ನು ಸಹ ಮಗಳಂತೆ ಪರಿಗಣಿಸಬೇಕು, ಏಕೆಂದರೆ ಅವಳು ಕುಟುಂಬದ ಅವಿಭಾಜ್ಯ ಅಂಗವಾಗಿದ್ದಾಳೆ. ಅನುಕಂಪದ ನೌಕರಿ ನೀಡುವುದರ ಉದ್ದೇಶ ಮರಣ ಹೊಂದಿದ ಸರ್ಕಾರಿ ನೌಕರನ ಅವಲಂಬಿತರಿಗೆ ಉದ್ಯೋಗದ ಮೂಲಕ ಆರ್ಥಿಕ ಪ್ರಯೋಜನವನ್ನು ವಿಸ್ತರಿಸುವುದಾಗಿದೆ. ಹೀಗಾಗಿ ಅನುಕಂಪದ ನೇಮಕಾತಿಯನ್ನು ಸೊಸೆಗೆ ನೀಡಬಹುದು ಎಂದು ತಿಳಿಸಿದೆ. ಈ ಪ್ರಕರಣದಲ್ಲಿ 2022ರಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದ ಮಹಿಳೆ ಸಾವನ್ನಪ್ಪಿದ್ದರು. ಅಂದರೆ ಅರ್ಜಿದಾರರ ಅತ್ತೆ ಸಾವನ್ನಪ್ಪಿದ್ರು. ಇದಕ್ಕೂ ಮುನ್ನವೇ 2019ರಲ್ಲಿ ಅವರ ಪುತ್ರ ಆಘಾತಕ್ಕೆ ಸಿಲುಕಿ ತೀವ್ರವಾಗಿ ಗಾಯಗೊಂಡ ಪರಿಣಾಮ ಶೇಕಡ 75ರಷ್ಟು ಅಂಗವೈಕಲ್ಯಕ್ಕೆ ಒಳಗಾಗಿದ್ದರು. ಮೃತರ ಪುತ್ರ ದೈಹಿಕ ನ್ಯೂನತೆಗೆ ಸಿಲುಕಿದ್ದರಿಂದ ಕುಟುಂಬ ನಿರ್ವಹಣೆಗೆ ಅರ್ಜಿದಾರರ ಹೆಗಲೇರಿತ್ತು. ಈ ಹಿನ್ನೆಲೆಯಲ್ಲಿ ಅತ್ತೆಯ ಸಾವಿನ ಬಳಿಕ ಸೊಸೆ ಅನುಕಂಪದ ನೌಕರಿ ಕೋರಿ ಅರ್ಜಿ ಸಲ್ಲಿಸಿದರು. ಆದರೆ ಉದ್ಯೋಗ ನೀಡಬೇಕಿದ್ದವರು ಉತ್ತರ ಪ್ರದೇಶ ರಾಜ್ಯದಲ್ಲಿ ಅನುಕಂಪದ ನೌಕರಿ ನೀಡುವ ನಿಯಮ 2 ಸಬ್ಸೆಕ್ಷನ್ ಸಿ ಅಡಿಯಲ್ಲಿ ಸೊಸೆಯನ್ನು ಅನುಕಂಪದ ನೌಕರಿ ಪಡೆಯಬಹುದಾದ ಕುಟುಂಬ ವ್ಯಾಪ್ತಿಯಲ್ಲಿ ಸೇರಿಸಿಲ್ಲ ಎಂಬ ಕಾರಣಕ್ಕೆ ಅರ್ಜಿಯನ್ನು ತಿರಸ್ಕರಿಸಿದರು. ಯುಪಿ ಕಾನೂನಿನ ಪ್ರಕಾರ ನಿಯಮ 2 ಸಬ್ಸೆಕ್ಷನ್ ಸಿ ಯಲ್ಲಿನ ಕುಟುಂಬದ ವ್ಯಾಖ್ಯಾನದ ಅಡಿಯಲ್ಲಿ ಮೃತ ಸರ್ಕಾರಿ ನೌಕರರ ಪತ್ನಿ ಅಥವಾ ಪತಿ, ಪುತ್ರರು ಮತ್ತು ದತ್ತು ಪಡೆದ ಪುತ್ರರು, ಪುತ್ರಿಯರು ಮತ್ತು ವಿಧವೆ ಸೊಸೆಯರು, ಅವಿವಾಹಿತ ಸಹೋದರರು, ಅವಿವಾಹಿತ ಸಹೋದರಿಯರು ಮತ್ತು ಮೃತ ಸರ್ಕಾರಿ ನೌಕರರ ಮೇಲೆ ಅವಲಂಬಿತವಾಗಿರುವ ವಿಧವೆ ತಾಯಿ ಒಳಪಡುತ್ತಾರೆ. ಅರ್ಜಿದಾರರ ಪರ ವಕೀಲರು ವಾದಿಸಿ ನಿಯಮ 2 ಸಬ್ಸೆಕ್ಷನ್ ಸಿ ಮತ್ತು ನಿಯಮ 5ರ ಅನುಸಾರ ಅರ್ಜಿದಾರ ಸೊಸೆಯನ್ನು ಅನುಕಂಪದ ನೇಮಕಾತಿಗೆ ಅರ್ಹವಾದ ಕುಟುಂಬ ವ್ಯಾಖ್ಯಾನದಲ್ಲಿ ಸೇರಿಸಿಲ್ಲ. ಆದರೆ ಶೇಕಡ 75ರಷ್ಟು ಶಾಶ್ವತ ಅಂಗವೈಕಲ್ಯಕ್ಕೆ ತುತ್ತಾಗಿರುವ ಪತಿಯೊಂದಿಗೆ ವಾಸಿಸುತ್ತಿರುವ ಅರ್ಜಿದಾರರನ್ನು ನಿಯಮಗಳ ಅಡಿಯಲ್ಲಿ ಕುಟುಂಬ ವ್ಯಾಪ್ತಿಯಲ್ಲಿ ಸೇರಿಸಿಲ್ಲ ಎಂಬ ಕಾರಣಕ್ಕೆ ಅನುಕಂಪದ ನೇಮಕಾತಿಗೆ ಪರಿಗಣಿಸದಿರುವುದು ಮತ್ತು ಅವರ ಅರ್ಜಿಯನ್ನು ತಿರಸ್ಕರಿಸುವುದು ಸರಿಯಲ್ಲ ಎಂದು ವಾದ ಮಂಡಿಸಿದರು. ವಾದ ಪರಿಗಣಿಸಿದ ಹೈಕೋರ್ಟ್ ಉತ್ತರ ಪ್ರದೇಶ ರಾಜ್ಯದ ಅನುಕಂಪದ ನೌಕರಿ ನಿಯಮಗಳು ಅಸಾಧಾರಣ ಸಂದರ್ಭದಲ್ಲಿ ವಿಶಾಲವಾಗಿ ಅರ್ಥೈಸಿಕೊಳ್ಳಬೇಕು. ಈ ಪ್ರಕರಣದಲ್ಲಿ ಮೃತಪಟ್ಟಿರುವ ಉದ್ಯೋಗಿಯ ಮಗ ಶೇಕಡ 75ರಷ್ಟು ಅಂಗವೈಕಲ್ಯಕ್ಕೆ ಒಳಗಾಗಿದ್ದಾರೆ. ಆತನ ಜೀವನೋಪಾಯಕ್ಕಾಗಿ ಪತ್ನಿ ಹೊರತುಪಡಿಸಿ ಅನ್ಯ ಮಾರ್ಗವಿಲ್ಲ. ಇನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಸೊಸೆಯನ್ನು ಮಗಳಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಅರ್ಜಿದಾರರಿಗೆ ಅನುಕಂಪದ ನೇಮಕಾತಿ ನೀಡಲು ಅವರ ಮನವಿಯನ್ನು ಪರಿಗಣಿಸಿ ಎಂದು ನಿರ್ದೇಶನವನ್ನು ನೀಡಿತ್ತು. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.